ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ, ಆಯಿತಾ. ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತದೆ ಸಂಡೇದು. ಮೊನ್ನೆ ನಾನು ಸಂಡೇ ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ ಅಲ್ವಾ. ಈಗ ನನ್ನ ಬ್ರೇಕ್ಫಾಸ್ಟ್ ಆಗಿದೆ. ಡೇಲೊಂದು ಆಗಿರಲಿಲ್ಲ, ಅವನಿಗೆ ಬ್ರಷ್ ಎಲ್ಲ ಆಗಿ ಕರ್ಕೊಂಡು ಬಂದದಷ್ಟೇ. ಈಗ ಇನ್ನು ಅವನಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು. ಹಾಗೆ ನಮ್ಮ ನ್ಯೂ ಬೋರ್ನ್ ಬೇಬಿ ಕೂಡ ಆಟಾಡ್ತಾ ಇದ್ದ. ಅವನೀಗ ಸೈಡ್ ತಿರುಗ್ತಾನೆ, ಕೌಚಿ ಮಲಗ್ತಾನೆ. ಅವನಿಗೆ 4 months ಆಯ್ತಾಯ್ತಾ. ಮೊನ್ನೆ 15th ನಮ್ಮ ಡೇಲನಿಗೆ ಒಂದು ಒಬ್ಸೆಷನ್ ಅಂತ ಹೇಳಿದರೆ, ಅವನ ಬಾಯಿಗೆ ಅಂದರೆ ಡೇಲನ್ನ ಬಾಯಿಗೆ ಅವನ ಇಡೀ ಕೈ ಹಾಕಿದರೂ ಪರವಾಗಿಲ್ಲ, ಆದರೆ ಚಿಕ್ಕದು ಮಾತ್ರ ಅದರ ಬೆರಳು ಸಹ ಬಾಯಿಗೆ ಹಾಕಲಿಕ್ಕೆ ಬಿಡೋದಿಲ್ಲ. ಅದು ಆ್ಯಕ್ಚುಲಿ ಕೈಯನ್ನು ಬಾಯಿಗೆ ಹಾಕೋದು ಅನ್ನೋದು ಮಕ್ಕಳ ಒಂದು ಬೆಳವಣಿಗೆಯ ಮೈಲ್ ಸ್ಟೋನ್. ಹಾಗಾಗಿ ಅದನ್ನು ಹಾಕಲಿಕ್ಕೆ ಬಿಡಬೇಕು. ಆದರೆ ನಮ್ಮ ಡೇಲನ್ ಅವನು ಬಾಯಿಗೆ ಕೈ ಹಾಕ್ತಾ ಇದ್ದಾನೆ, ಅಥವಾ ಬಟ್ಟೆ ಎಲ್ಲ ಕೆಲವೊಮ್ಮೆ ಸೈಡಲ್ಲಿ ತೆಗೆದು ಬಾಯಿಗೆ ಹಾಕ್ತಾರಲ್ಲ, ಹಾಗೆ ಹಾಕ್ತಾ ಇದ್ದಾನೆ. ಅಂದರೆ ಬೇಗ ಹೋಗಿ ತೆಗೆದಿಡ್ತಾನೆ. ಇವನು ಮಾತ್ರ ತೊಳೆಯದ ಕೈ, ಕ್ಲೀನ್ ಇಲ್ಲದ ಕೈ, ಸಿಕ್ಕಿದ ಕಲ್ಲು ಎಲ್ಲದೂ ಬಾಯಿಗೆ ಹಾಕ್ತಾನೆ. ಅದು ಅವನಿಗೆ ಗೊತ್ತಾಗೋದಿಲ್ಲ ನಾನು ಹಾಕಬಾರ್ದು ಅಂತ ಹೇಳಿ. ಬೇರೆಯವರು ಹಾಕುವಾಗ ಮಾತ್ರ ಹೋಗಿ ತೆಗಿತಾನೆ ಬೇಗ. ಡೇಲನ್ಗೆ ಬ್ರೇಕ್ಫಾಸ್ಟಿಗೆ 2 ಬ್ರೆಡ್ಡನ್ನು ಬಟರಲ್ಲಿ ಟೋಸ್ಟ್ ಮಾಡಿ ತಗೊಂಡು ಬಂದಿದ್ದೇನೆ. ಅವನಿಗೆ ಮತ್ತು ಸಿಯೋನಿಗೆ ಇಬ್ಬರಿಗೆ ಕೂಡ ಬ್ರೆಡ್ ಮತ್ತು ಬಟರ್ ಅಂತ ಹೇಳಿದರೆ ತುಂಬ ಇಷ್ಟ. ಬ್ರೆಡ್ ಮೈದಾದು ಹೌದು, ಅದರಲ್ಲಿ ಕೂಡ ಮಕ್ಕಳಿಗೆ ಬೇಕಾದಂತಹ ಈ ಕಾರ್ಬ್ಸ್ ಜಾಸ್ತಿ ಇರೋದ್ರಿಂದ, ಕಾರ್ಬ್ಸ್ ಅಂತ ಹೇಳ್ತಾರಲ್ವ, ಕಾರ್ಬೋಹೈಡ್ರೇಟ್ ಅದಿರ್ತದೆ. ಹಾಗೆ ಮೈದಾ ಅಂತ ಹೇಳಿದರೆ ಅದು ವಿಷ ಅಂತ ಹೇಳಿ ಅಂದ್ಕೊಳ್ಬಾರ್ದು. ಮೈದಾ ಡೈಜೆಸ್ಟ್ ಆಗಲಿಕ್ಕೆ, ಅಂದರೆ ಈಗ ಮೈದಾ ಎಲ್ಲ ಮಾಡೋದುಂಟಲ್ಲ, ಈಗ ಗೋಧಿ ಎಲ್ಲ ಮಾಡ್ತಾರಲ್ಲ, ಹಾಗೆಯೇ ನೆಕ್ಸ್ಟ್ ಪ್ರೊಸೆಸ್ ಅಂತ ಹೇಳಿ ಲಾಸ್ಟಿಗೆ ಬರುವಂಥದ್ದು ಮೈದಾ, ಅಂದರೆ ಫೈನೆಸ್ಟ್ ಫಾರ್ಮಲ್ಲಿ ಬರುವಂಥದ್ದು ಮೈದಾ. ಹಾಗೆ ಆ ಮೈದಾದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಗ್ಲೂಟನ್ ಅಂಶ ಉಂಟಲ್ಲ, ಅದು ತುಂಬ ಜಾಸ್ತಿ ಇರ್ತದೆ. ನೀವು ನೋಡ್ಬೋದು ಎಳೆಯುವಾಗ ಹೇಗೆ ಸ್ಟ್ರೆಚ್ಚಿ ಆಗ್ತದೆ ಅಲ್ವಾ, ಆ ಗ್ಲೂಟನ್ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನಷ್ಟು ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳುವಂಥದ್ದು. ನಮ್ಮ ಗಟ್ಟಿಗೆ ಕೂಡ ಒಳ್ಳೆಯದಲ್ಲ, ಅಂದರೆ ಡೈಜೆಷನಿಗೆ ಆಗಿರ್ಬೋದು. ಅದರಲ್ಲಿ ಮತ್ತೆ ನಿಮಗೆ ಎಸೆನ್ಷಿಯಲ್ಸ್ ಅಂತ ಹೇಳಿ ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ಮೈದಾವನ್ನು ಹಾಳು ಅಂತ ಹೇಳಿದ್ದು. ಬಟ್ ಒನ್ಸ್ ಇನ್ ಅ ವೈಲ್ ಏನೂ ಆಗೋದಿಲ್ಲ. ಹಾಗೆ ನಾವು ಅಂಗಡಿಯಿಂದ ತಂದು ತಿನ್ನುವಂಥ ತಿಂಡಿಗಳಲ್ಲಿ ಕೂಡ ಹೆಚ್ಚಾಗಿರುವಂಥದ್ದು ಮೈದಾನೇ. ನಮಗೆ ಗೆಸ್ ಮಾಡಲಿಕ್ಕೂ ಆಗೋದಿಲ್ಲ ಯಾವುದರಲ್ಲಿ ಮೈದಾ ಉಂಟು, ಯಾವುದರಲ್ಲಿ ಮೈದಾ ಇಲ್ಲ ಅಂತ ಹೇಳಿ. ಇಲ್ಲಿ ನಾನು ಒಂದು ಸ್ಕ್ರ್ಯಾಂಬಲ್ಡ್ ಎಗ್ಗನ್ನು ಕೂಡ ಮಾಡ್ತಾ ಇದ್ದೇನೆ, ಒಂದು ಪ್ರೋಟೀನಿಗೆ ಸ್ವಲ್ಪ ಇರಲಿ ಅಂತ ಹೇಳಿ. ಹಾಗೆ ಅದನ್ನು ಕೂಡ ಬಿಸಿ ಇರುವಾಗಲೇ ಹಾಕಿ ಕೊಡ್ತಾ ಇದ್ದೇನೆ. ಈಗ ಅವನಿಗೆ ಹೇಳಿದರೆ ಗೊತ್ತಾಗ್ತದೆ ಬಿಸಿ ಇದೆ ಅಂತ ಹೇಳಿ. ಬಿಸಿ ಇದೆ ಉಫ್ ಅಂತ ಹೇಳಿದರೆ ಅವನು ಕೂಡ ಹಾಗೆ ಮಾಡ್ತಾ ಇರ್ತಾನೆ. ಹಾಗೆ ಅವನಿಗೆ ಗೊತ್ತು ಬಿಸಿ ಅಂತ ಹೇಳಿ. ಈಗ ಅದೊಂದು ಟೆನ್ಷನ್ ಇಲ್ಲ, ಆರಿಸಿದ ನಂತರನೇ ಕೊಡಬೇಕು ಅಂತ ಹೇಳಿ. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಕೇಳ್ತಾ ಇದ್ದರೆ ಇಬ್ಬರು ಮಕ್ಕಳು ಹತ್ತಿರದಲ್ಲೇ ಇದ್ದಾರೆ. ಸಿಯೋನೊಬ್ಬ ಮಾತ್ರ ಸ್ಕೂಲಿಗೆ ಹೋಗಿದ್ದಾನೆ ನಾನೀಗ ವಾಯ್ಸ್ ಓವರ್ ಕೊಡುವಾಗ. ಇವತ್ತು ನಮಗೆ ಮಧ್ಯಾಹ್ನ ಕೂಡ ಫಂಕ್ಷನ್ ಇದೆ, ಸಂಜೆ ಕೂಡ ಒಂದು ಗೆಟ್ ಟುಗೆದರಿಗೆ ಹೋಗಲಿಕ್ಕಿದೆ. ಹಾಗೆ ಯಾರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ನಾನಂತೂ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ನಾಳೆ ಸ್ಕೂಲ್ ಇದೆ. ಇವಾಗ ಅಂದರೆ ಸ್ಯಾಟರ್ಡೆ ಕೂಡ ರಜೆ ಇರೋದಿಲ್ಲ ಅಲ್ಲ, ಸಂಜೆವರೆಗೆ ಸಹ ಶಾಲೆ, ಮತ್ತು ಬಂದು ಒಂದೇ ದಿನ ಸಿಕ್ಕುವಂಥದ್ದು ಮಕ್ಕಳಿಗೆ ಸಹ. ಈಗ ಎಲ್ಲಾದರೂ ನೈಟ್ ಲೇಟಾಗಿ ಬರುವಂಥ ಜಾಗಕ್ಕೆ ಹೋದರೆ ಹಿಂದೆ ಬರುವಾಗ ಲೇಟ್ ಆಗ್ತದೆ. ಹಾಗೆ ಬೆಳಿಗ್ಗೆ ಏಳಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅದಕ್ಕೆ ನಾನು ಗೊತ್ತಿಲ್ಲ ಹೋಗ್ತೇನೆ ಇಲ್ಲ ಅಂತ ಹೇಳಿ 50-50ಯಲ್ಲಿದ್ದೇನೆ. ಸಂಜೆದಕ್ಕೆ ಹೋಗಬೇಕಂತ ಉಂಟು, ಆದರೆ ನೋಡಬೇಕಷ್ಟೇ, ಸುಸ್ತಾಗ್ತದೆ. ಮತ್ತು ನನಗೆ ಸ್ವಲ್ಪ ಸೊಂಟ ಕೂಡ ನೋವು, ಏನೂ ಗೊತ್ತಿಲ್ಲ ನನಗೆ. ಮುಂಚೆ ಎಲ್ಲ ಅಂದರೆ ಸ್ವಲ್ಪ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಳುವಾಗ ಸರಿ ಇರ್ತಿತ್ತು. ಈಗ ನಾನು ಅಂದರೆ ಗೌರ್ಮೆಂಟಿಂದ ಪ್ರೊವೈಡ್ ಮಾಡ್ತಾರಲ್ಲ ಅದನ್ನು ತಗೊಳ್ಳೋದು. ಹಾಗೆ ನನಗೆ ಕೆಲವೊಮ್ಮೆ ಡೌಟ್ ಆಗುವಂಥದ್ದು. ಈಗ ಮೊನ್ನೆ ಎಲ್ಲ ನೋಡಿ ವ್ಯಾಕ್ಸಿನೇಷನ್ ಅಂದರೆ ಫೇಕ್ ವ್ಯಾಕ್ಸಿನ್ ಎಲ್ಲ ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಟ್ಯಾಬ್ಲೆಟಲ್ಲಿ ಕೂಡ ಫೇಕ್ ಟ್ಯಾಬ್ಲೆಟ್ ಇರಲಿಕ್ಕಿಲ್ವ, ಹೇಳಲಿಕ್ಕಾಗೋದಿಲ್ಲ ಅಲ್ಲ, ಯಾವುದನ್ನು ಕೂಡ ನಂಬಾರ್ದು ಈಗ. ಹಾಗಾಗಿ ನನಗೆ ಕೂಡ ಡೌಟ್, ಅದರಲ್ಲಿ ಕರೆಕ್ಟಾಗಿ ಬೇಕಾದಂತಹ ಅಷ್ಟು ಅಂದರೆ ದಿನದ ರಿಕ್ವೈರ್ಮೆಂಟ್ ಅಷ್ಟು ಕ್ಯಾಲ್ಶಿಯಂ ಉಂಟಾ ಇಲ್ವಾ ಅಂತ ಹೇಳಿ. ಯಾಕೆಂದರೆ ಮೊದಲು ನನಗೆ ಇಷ್ಟೊಂದು ವೀಕ್ನೆಸ್ ಫೀಲ್ ಆಗ್ತಾ ಇರಲಿಲ್ಲ, ಈಗ ಅದೇ ರೀತಿ ವೀಕ್ನೆಸ್ ಫೀಲ್ ಆಗ್ತಾ ಉಂಟು. ಮತ್ತು ಕೆಲವರು ಕೇಳ್ತೀರಾ ನೀವು ಹೇಗೆ ಥ್ರೂ ಔಟ್ ದ ಡೇ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀರಾ ಅಂತ ಹೇಳಿ. ನಾನು ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಂತ ಅಲ್ಲ, ಆಯಿತಾ. ನನಗೆ ಕೂಡ ತುಂಬ ಕಷ್ಟಗಳಿದೆ. ನನಗೆ ಕೂಡ ಬೆನ್ನು ನೋವು, ಮೈ ನೋವು, ಎಲ್ಲಿ ಮುಟ್ಟಿದ್ರೂ ನೋವು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿದೆ ನನಗೆ ಕೂಡ. ಆದರೆ ಅದನ್ನೇ ಇಟ್ಕೊಂಡು ಕೂತ್ರೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕಲ್ಲ, ನಮ್ಮ ಮಕ್ಕಳನ್ನ ನಾವೇ ನೋಡ್ಕೊಳ್ಬೇಕು, ನಮ್ಮ ಅರ್ನಿಂಗ್ಸಿಗೆ ನಾವು ಕೆಲಸ ಮಾಡಲೇಬೇಕು. ಹಾಗಾಗಿ ನೀವೆಲ್ಲ ಹೇಗೆ ಪುಷ್ ಮಾಡಿ ಕೆಲಸ ಮಾಡ್ತೀರಾ, ಹಾಗೇನು ನನ್ನ ಎಕ್ಸ್ಟೆಂಟ್ ಎಷ್ಟಿದೆ ಅಷ್ಟು ಎಕ್ಸ್ಟೆಂಟ್ವರೆಗೆ ನಾನು ಪುಷ್ ಮಾಡಿ ಕೆಲಸ ಮಾಡ್ತಾನೆ ಇರ್ತೇನೆ.
ಡಿಸ್ಟರ್ಬೆನ್ಸಿಗೆ ಸಾರಿ. ಇಲ್ಲಿ ಡೇಲನ್ ಕೂಡ ಹತ್ತಿರದಲ್ಲಿದ್ದಾನೆ, ಮಗುವಿಗೆ ಉಪದ್ರ ಮಾಡ್ತಾ ಇದ್ದಾನೆ, ಹಾಗಾಗಿ ಸ್ವಲ್ಪ ಸೌಂಡ್ ಕೇಳ್ತಾ ಇದೆ. ಇಲ್ಲಿ ಕ್ಲಿಪ್ಪಿಂಗ್ ಏನಿದೆ ಇದು ಸೋಮವಾರ ಉಂಟಲ್ಲ ಸಿಯೋನಿಗೆ ಎಕ್ಸಾಮ್ ಇತ್ತು, ಹಾಗೆ ಸಂಡೇ ನಾನು ಕೂತ್ಕೊಳಿಸಿದ್ದು ಕಲಿಸಲಿಕ್ಕೆ ಅಂತ ಹೇಳಿ. ಮಧ್ಯದಲ್ಲಿ ನಾವು 2 ದಿನ ಮಂಗಳೂರೆಲ್ಲ ಹೋಗಿದ್ದು ಅಂತ ಹೇಳಿ ಅವನಿಗೆ ಕರೆಕ್ಟಾಗಿ ಸ್ಕೂಲ್ ಸಹ ಇಲ್ಲ. ಈ ಸಲ ಮಕ್ಕಳಿಗೆ ಗಮ್ಮತ್ತು ರಜೆ ಈಗ ಮಕ್ಕಳಿಗೆ. ಹಾಗೆ ಅವನಿಗೆ ಅಂದರೆ ಹೀಗೆ ಅವನು ಹೇಳೋದು ಒಂದೇ, ನಾನು ಬಾಯಲ್ಲಿ ಆದರೆ ಬೇಕಾದರೆ ಹೇಳ್ತೇನೆ, ಬರೀಲಿಕ್ಕೆ ನನಗೆ ಬೋರ್ ಆಗ್ತದೆ ಅಂತ ಹೇಳಿ. ಹಾಗೆ ಎಲ್ಲದೂ ಓರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಬರೆದು ಕೂಡ ತೋರಿಸಲೇಬೇಕು. ಎಲ್ಲ ಗೊತ್ತುಂಟು, ಬಾಯಲ್ಲಿ ಹೇಳಲಿಕ್ಕೆ ಎಲ್ಲ ಗೊತ್ತುಂಟು, ಆದರೆ ಬರೀಲಿಕ್ಕೆ ಉದಾಸೀನ ಅವನಿಗೆ. ಹಾಗೆ ನಾನು ಅವನ ಬುಕ್ಕನ್ನು ಚೆಕ್ ಮಾಡ್ತಿದ್ದೆ. ಕೆಲವೊಂದು ಬುಕ್ಕಲ್ಲಿ ಬರೆದ ಪೇಜೇ ಇಲ್ಲ, ಕೆಲವೊಂದರಲ್ಲಿ ಬರದೇ ಇಲ್ಲ, ಕೆಲವೊಂದರಲ್ಲಿ ಅರ್ಥನೇ ಆಗೋದಿಲ್ಲ, ಆ ರೀತಿಯಲ್ಲಿ ಬರೆದಿಟ್ಟಿದ್ದಾನೆ. ಹಾಗೆ ನಾನು ಅದೇ ಜೋರು ಮಾಡ್ತಾಯಿದ್ದೆ. ಅಂದರೆ ಹಿಂದಿನ ದಿನವೇ ಕೂತ್ಕೊಳಿಸಿದ್ದು ನಾನು, ಅದಕ್ಕಿಂತ ಮುಂಚೆ ನನಗೆ ಅದರ ಫ್ಯೂ ಡೇಸ್ ಬ್ಯಾಕ್ ಕೂಡ ಮಗುವಿಗೆ ಹುಷಾರಿರಲಿಲ್ಲ ಅಂತೇಳಿ ನನಗೆ ಟೈಮೇ ಸಿಗಲಿಲ್ಲ. ಹಾಗೆ ಎಷ್ಟು ಗೊತ್ತು ಅಷ್ಟು ಬರೀಲಿ ಅಂತ ಹೇಳಿ, ಯಾಕೆಂದರೆ ದೊಡ್ಡ ಎಕ್ಸಾಮ್ ಎಲ್ಲ ಏನೂ ಅಲ್ಲ, ಈಗ UKG ಅಷ್ಟೇ, ಅವನಿಗೆ ಕೂಡ ಜಾಸ್ತಿ ಪ್ರೆಷರನ್ನು ಹಾಕದೆ ಎಷ್ಟು ಗೊತ್ತಿದೆ ಅಷ್ಟು ಬರಿ ಅಂತ ಹೇಳೋದು. ಮತ್ತು ನಿಮಗೆ ಅಂದರೆ ಮೋಸ್ಟ್ ತಾಯಂದ್ರೆ ಎಲ್ಲರೂ ರಿಲೇಟ್ ಮಾಡ್ಬೋದು, ನಮ್ಮಲ್ಲಿ ಇರುವಂತಹ ನಮ್ಮ ಉಗ್ರ ರೂಪ ಬರುವಂಥದ್ದು ಮಕ್ಕಳಿಗೆ ಒಂದು ಹೋಮ್ವರ್ಕ್ ಮಾಡಿಸುವಾಗ, ಇನ್ನೊಂದು ಈ ರೀತಿಯಲ್ಲಿ ಎಕ್ಸಾಮಿಗೆ ಕಲಿಸುವಾಗ. ಎಷ್ಟು ಹೇಳಿಕೊಟ್ರೂ ರಾಂಗ್ ಆನ್ಸರ್ಸನ್ನೇ ಹೇಳುವಂಥದ್ದು ಗೊತ್ತಿರ್ತದೆ, ಆದರೆ ಥಿಂಕ್ ಮಾಡೋದಿಲ್ಲ, ಒಟ್ರಾಶಿ ಆನ್ಸರ್ ಮಾಡುವಂಥದ್ದು. ನನಗೆ ಅಂತೂ ನನ್ನ BP ಏನಾದರೂ ಚೆಕ್ ಮಾಡಿದ್ರೆ ಉಂಟಲ್ಲ, ಫುಲ್ ಶೂಟಪ್ ಆಗಿರ್ತದೆ ಈ ಟೈಮ್ನಲ್ಲಿ. ಅಂದರೆ ಒಂದು ಹೋಮ್ವರ್ಕ್ ಮಾಡಿಸುವಾಗ, ಇನ್ನೊಂದು ಎಕ್ಸಾಮ್ಸಿಗೆಲ್ಲ ಕಲಿಸುವಾಗ ಒಂದು ಕೂತ್ಕೊಳ್ಳೋದೇ ಕಷ್ಟದಲ್ಲಿ, ಕೂತ್ಕೊಂಡ ನಂತರ ಸಹ ಹೇಗೇಗೋ ಬರೆಯುವಂಥದ್ದು. ಮತ್ತು ನಾನು ಜಾಸ್ತಿ ಈಗ ಫೋರ್ಸ್ ಮಾಡೋದಿಲ್ಲ ಅವನಿಗೆ, ಹೇಗೆ ಗೊತ್ತುಂಟು ಎಷ್ಟು ಗೊತ್ತುಂಟು ಬರಿ ಅಂತ ಹೇಳುವಂಥದ್ದು. ಏಕೆಂದರೆ ಈಗನೇ ತುಂಬ ಫೋರ್ಸ್ ಮಾಡಿದರೆ ಮಕ್ಕಳಿಗೆ ಅದು ತಲೆಯಲ್ಲಿ ಕೂತ್ಕೊಂಡು ಬಿಡ್ತದೆ, ಅಯ್ಯೋ ನಾನು ಕಲಿಯಲೇಬೇಕಿಲ್ಲ, ಆದರೆ ನನಗೆ ಜೋರು ಮಾಡ್ತಾರೆ, ಹೊಡಿತಾರೆ ಅಂತೆಲ್ಲ ಹೇಳಿ. ಈಗ ಅದಕ್ಕೆ ಏನು ಗೊತ್ತಾಗೋದಿಲ್ಲಲ್ಲ, ಅದು ಕೂಡ ಚಿಕ್ಕದು. ಈಗ ಅವನಿಗೆ 5.5 ವರ್ಷ, 5.5 ಅಂದರೆ ಆಯ್ತು, ಈಗ ಏಪ್ರಿಲ್ ಬಂದರೆ 6 ಆಗ್ತದೆ. ಹಾಗೆ ಆದ್ರೂ ಈಗ ನಾವೆಲ್ಲ ಆ್ಯಕ್ಚುಲಿ ಈ ಪ್ರಾಯದಲ್ಲಿ ಸ್ಕೂಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಮಕ್ಕಳಿಗೆ ಬೇಗನೆ ಶಾಲೆ, ಬೇಗನೆ ಬರೀಲಿಕ್ಕೆ, ಇವನಿಗೆ ಇನ್ನೂ ಕೂಡ ಕರೆಕ್ಟಾಗಿ ಪೆನ್ಸಿಲ್ ಹಿಡಿಲಿಕ್ಕೆ ಆಗೋದಿಲ್ಲ. ಸೊ ಅದು ಹಾಗೆ ನಾನು ಫೋರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ಜಾಸ್ತಿ, ಕಲಿತಷ್ಟು ಕಲೀಲಿ. ಅಂದರೆ ಅವನಿಗೆ ಎಲ್ಲ ಗೊತ್ತುಂಟು, ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದಷ್ಟು ಪ್ರಾಕ್ಟೀಸ್ ಕೂಡ ಮಾಡಿಸ್ತೇನೆ, ಏನು ಪ್ರಾಕ್ಟೀಸ್ ಮಾಡಿಸೋದಿಲ್ಲ ಅಂತ ಇಲ್ಲ. ಡೈಲೋ ನಮ್ಮ ಆರ್ಗ್ಯಾನಿಕ್ ಹನಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ನಾನು ವಿಡಿಯೋ ಮಾಡಿ ಹಾಕಿದೆ. ಇನ್ನು ನೆಕ್ಸ್ಟ್ ಹನಿಯ ಪ್ರೊಸೆಸಿಂಗ್ ವಿಡಿಯೋನ ಕೂಡ ಹಾಕ್ತೇನೆ, ನಮ್ಮ ಬಾಕ್ಸಸ್ ಎಲ್ಲ ತೋರಿಸಿ ಕೂಡ ವಿಡಿಯೋ ಹಾಕ್ತೇನೆ. ಅದಕ್ಕೆ ನಾನು ಮನೆ ಬಿಟ್ಟು ನಮ್ಮ ಫಾರ್ಮಿಗೆ ಹೋಗಬೇಕಾಗಿ ಬರ್ತದೆ. ನಾನು ಅಲ್ಲಿಗೆ ಹೋಗೋದೆ, ನಾನು ಆಲ್ರೆಡಿ ಹೇಳಿದ್ದೇನೆ, ಮಗು ಹುಟ್ಟಲಿಕ್ಕೆ 1 ವಾರಕ್ಕೆ ಮುಂಚೆ ನಾನು ಅಲ್ಲಿ ಹೋದಂಥದ್ದು, ಹಳೆ ಮನೆ ಹತ್ತಿರ ಎಲ್ಲ. ಅದಾದ ನಂತರ ಹೋಗಲೇ ಇಲ್ಲ. ನನಗೆ ಟೈಮ್ ಇರುವಾಗ ಹಸ್ಬೆಂಡಿಗೆ ಟೈಮ್ ಇರೋದಿಲ್ಲ, ಹಸ್ಬೆಂಡಿಗೆ ಟೈಮ್ ಇರುವಾಗ ನಮಗೆ ಟೈಮ್ ಇರೋದಿಲ್ಲ, ಹಾಗಾಗಿ ಹೋಗಲಿಕ್ಕೆ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಹೋದರೆ ನಾನು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೇನೆ. ಮತ್ತು ಬೇರೆ ಕಡೆ ಉಂಟಾಯ್ತು ನಮ್ಮ ಬಾಕ್ಸಸ್, ಬೆಳ್ತಂಗಡಿ ಆಚೆ ಎಲ್ಲ ಉಂಟು, ಹಾಗೆ ಅಲ್ಲಿ ಎಲ್ಲ ಆ ತೋಟದಲ್ಲಿ ಎಲ್ಲ ಇರೋದು ಕೂಡ ತೋರಿಸ್ತೇನೆ. ಹಾಗೆ ಇಲ್ಲಿ ಮಗ್ಗಿ ಉಂಟಲ್ಲ 1x1 ಅದು ಬರಿತಾ ಇದ್ದಾನೆ, ಅದರಲ್ಲಿ ಕೂಡ ಕನ್ಫ್ಯೂಷನ್ ಅವನಿಗೆ. ಹಾಗೆ ಎಷ್ಟು ಅಂತ ಜೋರು ಮಾಡೋದು, ಎಷ್ಟು ಅಂತ ಬೈಯೋದಂತ ಹೇಳಿ ನಾನು ಸ್ವಲ್ಪ ಅವನಿಗೆ ಆಟ ಆಡಿಸ್ತಾ ಇದ್ದೇನೆ. ಚಿಕ್ಕದಕ್ಕೆ ನಾನು ಆಲ್ರೆಡಿ ಹೇಳಿದ ಹಾಗೆ ಸಿಯೋನ್ ಅಂದರೆ ತುಂಬ ಇಷ್ಟ. ನಮ್ಮ ಹನಿ ಯಾರಿಗಾದರೂ ಆರ್ಡ್ರ್ ಮಾಡಲಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. 1 kg ಅಥವಾ 1 ಲೀಟ್ರ್ ಅಂತ ಹೇಳ್ಬೋದು, ಹನಿಗೆ 500 ರೂಪೀಸ್ ಫ್ರೀ ಡೆಲಿವರಿ ಇರ್ತದೆ. ಅರ್ಧ ಲೀಟ್ರಿಗೆ 300 ರೂಪೀಸ್ ಫ್ರೀ ಡೆಲಿವರಿ ಕೂಡ ಇರ್ತದೆ. ಹಾಗೆ ನೀವು ಗೂಗಲ್ ಪೇ ಮಾಡಿ ಅದರ ಸ್ಕ್ರೀನ್ಶಾಟನ್ನು ಕಳಿಸಿ, ನಿಮ್ಮ ಕಂಪ್ಲೀಟ್ ಡೀಟೇಲ್ಡ್ ಅಡ್ರೆಸ್ಸನ್ನು ಕಳಿಸಿದರೆ ಆಯಿತು, ನಾವು ಪೋಸ್ಟಲ್ಲಿ ನಿಮ್ಮ ಮನೆಗೆ ಕಳಿಸಿ ಕೊಡ್ತೇವೆ, ಆಯಿತಾ. One into 10. Mummy, anga 9 padale. 1 into 10. 10. 2 10. Bore ire mun. Bore ire to. Bore ire to. Astaito. Golta poli. Golta poli. Iva, jurgar. Boron t-shirt. Boron.
ಹಸ್ತಾಯ್ತು ಗಲ್ಲಿ ಬನ್ನಿ ಹಾಗೆ ಇವತ್ತು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಫಸ್ಟ್ ಎಕ್ಸಾಮ್ ಅದೆರಡು ಕೂಡ ಅವನಿಗೆ ಈಸಿ ಆಗ್ತದೆ, ಪರವಾಗಿಲ್ಲ, ಎಲ್ಲ ಗೊತ್ತು. ಆದರೆ ಬರೀಲಿಕ್ಕೆ ಮಾತ್ರ ಉದಾಸೀನ ಅವನಿಗೆ. ಹಾಗೆ ಕೆಲವೊಮ್ಮೆ ಬೋರ್ ಆಯಿತು ಅಂತ ಹೇಳಿ ಬರೆಯದೇ ಬರ್ತಾನೆ. ಹಾಗೆ ಕಳೆದ ಸಲ ಕೂಡ ಒಂದು ಎಕ್ಸಾಮ್ ಬೋರ್ ಆಯಿತು ಅಂತ ಹೇಳಿ, ಬರೀಲಿಕ್ಕೆ ಬೋರ್ ಆಗ್ತದೆ, ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟಿದ್ದ. ಪುನಃ ಅವರು ಎಕ್ಸಾಮನ್ನು ಕೊಟ್ಟಿದ್ದರು. ಸೊ ಅಂಥ ಹುಡುಗ ನಮ್ಮ ಸಿಯಾನ್. ಇದಾದರೂ ಪರವಾಗಿಲ್ಲ, ಬುಕ್ಕಲ್ಲಿ ಒಂದು 4 ಪೇಜ್ ಇತ್ತು, ಏನಾದರೂ ಒಂದು ಬರೆದದ್ದು ಸ್ವಲ್ಪ ಸ್ವಲ್ಪ ಅರ್ಥ ಆದ್ರೂ. ಇನ್ನೊಂದು 2 ಎಕ್ಸಾಮ್ ಅಂದರೆ ಕನ್ನಡ ಮತ್ತು EVS ಬರ್ದದ್ದೆಲ್ಲಿ ಉಂಟಾ ಅಥವಾ ಎಂಥ ಪೋಷನ್ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಕನ್ನಡ ನಾನು ಆದಷ್ಟು ಕಲಿಸಿದೆ, ಆದ್ದರಿಂದ ಅವರೆಗೆ ಅದು ಮಾತ್ರ ಕರೆಕ್ಟಾಗಿ ಅವನಿಗೆ ಬರೀಲಿಕ್ಕೆ ಗೊತ್ತಿರೋದು. ಆದರೆ ಎಕ್ಸಾಮಲ್ಲಿ ಅದನ್ನು ಬರೀಲೇ ಇಲ್ಲ ಅಂತ ಅವನು ಹೇಳ್ದ. ನನಗೆಲ್ಲ ನೆನಪೇ ಆಗಲಿಲ್ಲ, ಹಾಗೆ ನಾನು ಅದು ಎಂತ ಬರೀಲಿಲ್ಲ ಅಂತ ಹೇಳಿದ ನನ್ನ ಹತ್ರ. ಎಂತ ಮಾಡಿದಾನೆ ಗೊತ್ತಿಲ್ಲ. ಹಾಗೆ ಅವನಿಗೆ ಕಲಿಸಿ ಆಗುವಾಗ ನಂದು ಕೂಡ ತಲೆ ಹಾಳಾಯಿತು. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನೂ ಊಟಕ್ಕೆ ಕೂಡ ಟೈಮ್ ಆಗ್ತದೆ. ಮಾವ ಒಂದು ಫಂಕ್ಷನಿಗೆ ಹೋಗಿದ್ದಾರೆ, ಮಾವ ಇಲ್ಲ ಊಟಕ್ಕೆ. ಹಸ್ಬೆಂಡ್, ಅತ್ತೆ ಮಾವ ಇಬ್ಬರು ಕೂಡ ಫಂಕ್ಷನಿಗೆ ಹೋಗಿದ್ದಾರೆ. ಮತ್ತು ಅತ್ತೆ ಅಲ್ಲಿಯೇ ಮಗಳ ಮನೆಗೆ ಹೋಗ್ತಾರೆ ಅಲ್ಲಿಂದ. ಹಾಗೆ ಮಾವ ಮಾತ್ರ ಬಂದರೆ ಸಂಜೆ ಅವರು ಬರ್ಬೋದು. ಅವರು ಕೂಡ ಅಲ್ಲಿಂದನೇ ಡೈರೆಕ್ಟ್ ಗೆಟ್ ಟುಗೆದರಿಗೆ ಬರ್ತಾರೆ ಕಾಣ್ತದೆ. ಹಾಗೆ ನಾನು, ಹಸ್ಬೆಂಡ್ ಮತ್ತು ಮಕ್ಕಳು ಮಾತ್ರ ಇಲ್ಲಿಂದ. ನನಗೆ ಇನ್ನೂ ಕೂಡ ನಂದು ಕನ್ಫರ್ಮ್ ಆಗಿರಲಿಲ್ಲ, ಆದರೆ ನಾನು ಬೆಳಿಗ್ಗೆನೇ ಅಕ್ಕಿಯನ್ನು ನೆನೆಲಿಕ್ಕೆ ಹಾಕಿದ್ದೆ ಕಡುಬು ಮಾಡಲಿಕ್ಕೆ ಅಂತ. ಕಡುಬು ಮಾಡಿ ಇಟ್ಟು ಹೋಗೋದು, ರಾತ್ರಿ ಬಂದು ಎಲ್ಲಿಯಾದರೂ ಲೇಟ್ ಆದರೆ ಬರುವಾಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ, ಹಾಗೆ ನಾನು ಹಾಗೆ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇನೆ. ಹಾಗೆ ಇವಾಗ ತೆಂಗಿನಕಾಯಿ ತುರಿಯುವಂಥದ್ದು ದೊಡ್ಡ ಟಾಸ್ಕ್ ನನಗೆ. ತೆಂಗಿನಕಾಯಿ ಕೂಡ ತುರಿಲಿಕ್ಕಿದೆ, ಈಗ ಕಷ್ಟ ಆಗ್ತದೆ ತೆಂಗಿನಕಾಯಿ ತುರಿಯುವಂಥದ್ದು ತುಂಬ. ಇಲ್ಲಿ ನಾನು ಚಿಕನ್ ಇತ್ತು, ಮಧ್ಯಾಹ್ನಕ್ಕೆ ನಾನು ಒಬ್ಬಳೆ ಅಂತ ಹೇಳಿ ಅಂದ್ಕೊಂಡೆ, ಯಾಕೆಂದರೆ ಹಸ್ಬೆಂಡ್ ಅಲ್ಲಿ ಇವತ್ತು ಮಡಂತಿಯರ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಇತ್ತು, ಹಾಗೆ ಅಲ್ಲಿ ಹೋಗಿದ್ದರು. ಡೇಲನನ್ನು ಕೂಡ ಕರ್ಕೊಂಡು ಹೋಗಿದ್ರು. ನಾನು ಸಿಯೋನ್ ಮಾತ್ರ ಇದ್ದಂಥದ್ದು. ನಮಗೆ ಅನ್ನ ಕೂಡ ಇತ್ತು, ಸ್ವಲ್ಪ ಸಾರು ಕೂಡ ಇತ್ತು. ಹಾಗೆ ಏನು ಮಾಡೋದು ಅಂತ ಹೇಳಿ ನಾವೇ ಅಲ್ವಾ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಮತ್ತು ಹಸ್ಬೆಂಡ್ ಕೂಡ ಬರ್ತಾರೆ, ಡೇಲನ್ ಕೂಡ ಇದ್ದಾನಲ್ಲ, ಹಾಗೆ ಅವರು ಕೂಡ ಲಂಚಿಗೆ ಬರ್ತಾರೆ ಅಂತ ಆಯಿತು. ಹಾಗೆ ನಾನು ಇಲ್ಲಿ ಚಿಕನ್ ಇತ್ತು ತಂದದ್ದು, ಅದನ್ನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೇನೆ ಕಬಾಬ್ ಫ್ರೈ ಮಾಡಲಿಕ್ಕೆ. ನನಗೆ ತುಂಬ ದಿನದಿಂದ ಶಾವಿಗೆದು ಖೀರ್ ಉಂಟಲ್ಲ, ಪಾಯಸ, ಅದನ್ನು ತಿನ್ನಬೇಕು ಅಂತ ಆಗ್ತಿತ್ತು. ನನಗೆ ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಲಿಕ್ಕೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ನನಗೆ, ಹಸ್ಬೆಂಡಿಗೆ ಮತ್ತು ಮಕ್ಕಳಿಗೆ ಅಂತ ಹೇಳಿ ಮಾಡ್ಕೊಳ್ತಿದ್ದೆ. ಮಕ್ಕಳಿಗೆ ಅಂದರೆ ಯಾರು ಡೇಲನ್ ಮಾತ್ರ ತಿನ್ನೋದು, ಸಿಯೋನ್ ತಿನ್ನೋದಿಲ್ಲ. ಅವನಿಗೆ ಬಾಯಿಗೆಲ್ಲ ಹಾಗೆ ಉದ್ದದೇನು ಕಚ್ಚಲಿಕ್ಕೆಲ್ಲ ಸಿಗಬಾರ್ದು, ಅವನು ಅಂಥದ್ದೆಲ್ಲ ತಿನ್ನೋದಿಲ್ಲ. ಹಾಗೆ ನಮಗೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ. ನಾನು ಯಾವಾಗಲೂ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು, ಡ್ರೈ ಫ್ರೂಟ್ಸನ್ನು ರೋಸ್ಟ್ ಮಾಡಿ ಇಟ್ಕೊಂಡು, ನಿಮ್ಗೆ ಇಷ್ಟ ಬರೋ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ಮತ್ತು ಅದೇ ತುಪ್ಪ ಉಳಿದಿರ್ತದಲ್ಲ, ಅದಕ್ಕೆ ಸ್ವಲ್ಪ ಶಾವಿಗೆಯನ್ನು ಗೋಲ್ಡನ್ ಬ್ರೌನ್ ಆಗುವಷ್ಟು ಚೆಂದ ಮಾಡಿ ಹುರಿದ ನಂತರ ನನ್ನ ಹತ್ರ ಇಲ್ಲಿ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಇತ್ತು, ಅದೇ ಕ್ಯಾನಿಗೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಕಂಡೆನ್ಸ್ಡ್ ಮಿಲ್ಕ್ ಬೇಕಂತಾನೆ ಇಲ್ಲ, ಆಪ್ಷನಲ್ ಅಷ್ಟೇ, ಇದ್ದವರು ಹಾಕಿದರೆ ಆಯಿತು. ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ, ಸ್ವಲ್ಪ ನೀರು, ಸ್ವಲ್ಪ ಹಾಲು, ಎಷ್ಟು ಕನ್ಸಿಸ್ಟೆನ್ಸಿ ಬೇಕಷ್ಟಕ್ಕೆ ನೀವು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಅದಾದ ನಂತರ ನಾನು 2 ಲವಂಗವನ್ನು ಹಾಕ್ತಾಯಿದ್ದೇನೆ, ಇದು ಫ್ಲೇವರ್ ಎನ್ಹ್ಯಾನ್ಸ್ ಆಗ್ತದೆ. ಹಾಗೆ 2 ಲವಂಗ ಮತ್ತು ಒಂದು 3 ಎಲೈಚಿ ಇದೆ ಅಲ್ಲ, ಏಲಕ್ಕಿ, ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೇನೆ. ಮತ್ತು ಇನ್ನಿದನ್ನು ಕುದಿಲಿಕ್ಕೆ ಬಿಡಬೇಕು. ಹಾಲನ್ನು ಹಾಕಿದ ಕೂಡಲೇ, ಅಂದರೆ ಈ ಶಾವಿಗೆನ ಹುರಿದಿರ್ತೇವಲ್ಲ, ಅದಕ್ಕೆ ಹಾಲನ್ನು ಹಾಕಿದ ಕೂಡಲೇ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು, ಲಂಪ್ ಬೀಳದ ಹಾಗೆ. ಚೆಂದ ಮಾಡಿ ರೋಸ್ಟ್ ಆದರೆ ಲಂಪ್ ಬೀಳೋದಿಲ್ಲ. ಈಚೆ ಶಾವಿಗೆ ಕುದಿ ಬರ್ತಾ ಇರುವಾಗ ನಾನಿಲ್ಲಿ ಕಷ್ಟದಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ತುರಿತಾ ಇದ್ದೇನೆ ಕಡುಬಿಗೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಕಷ್ಟ ಆಯ್ತಾಯಿತಾ. ಒಂದು ನನಗೆ ಎರಡೂ ಶೋಲ್ಡರ್ ಕೂಡ ನೋವು, ಮಗುವನ್ನು ಹಿಡ್ಕೊಂಡೇ ಇರುವಂಥದ್ದಲ್ಲ, ಹಿಡ್ಕೊಂಡು ಹಾಲು ಕೊಡುವಂಥದ್ದು, ಎತ್ತಿಕೊಂಡೇ ಇರೋದು, ಹಾಗೆ 2 ಶೋಲ್ಡರ್ ಕೂಡ ನೋವಿದೆ ನನಗೆ. ಬಟ್ಟೆ ಎಲ್ಲ ಒಗಿಲಿಕ್ಕೆ ಕೂಡ ಈಗ ಕಷ್ಟ ಆಗ್ತದೆ. ನಾವೀಗ ಹೌಸ್ ಹೆಲ್ಪನ್ನು ಬಿಟ್ಟಿದ್ದೇವೆ ಆಯಿತಾ, ನಮಗೆ ಅಂದರೆ ಟೈಮ್ ಕೂಡ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಹಾಗೆ ಇವಾಗ ಹೌಸ್ ಹೆಲ್ಪನ್ನು ಬೇಡ ಅಂತ ಹೇಳಿ ಮಾಡಿದ್ದೇವೆ. ಅಂದರೆ ಏನು ಹೇಳ್ತಾರೆ, ನಮ್ಮ ಟೈಮಿಗೆ ಅವರಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ, ಅವರ ಟೈಮಿಗೆ ನಮಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಈಗ ಅಂದರೆ ನಮ್ಮದು ಮನೆ ರೋಡ್ ಸೈಡ್ ಆಗಿರೋದ್ರಿಂದ ಈವ್ನಿಂಗ್ ಏನಿದ್ರೂ ಕೂಡ ನಾನೊಂದು ರೌಂಡು ಒರೆಸಲೇಬೇಕು ಮನೆ, ಇಲ್ಲಾದರೆ ಕಪ್ಪು ಕಪ್ಪಾಗಿರ್ತದೆ ಫುಲ್ ನೆಲ ಎಲ್ಲ. ಹಾಗೆ ಇನ್ನು ನಾನೇ ಮೇಂಟೈನ್ ಮಾಡ್ತೇನೆ ಅಂತ ಹೇಳಿ ಹೌಸ್ ಹೆಲ್ಪ್ ಕೂಡ ಇಲ್ಲ ಈಗ.
ಚಿನ್ನುಕು ಚಿನ್ನುಕು ಬೇಬಿ ಮ್ಯಾಟ್ ಅನ್ಬೋಸೋನ ಟಿವಿ ಹೊಳಂಚೆಂಗೆ ಫುಲ್ ಮೋಡ ಮೋಡ ಐತೆ. ಚಂಡಮಾರುತ ಎಫೆಕ್ಟ್, ಚಂಡಮಾರುತದ್ದು. ಹಂಗ್ರಿಗೆ ರಾವ್ ಚಿಕನ್ ಫ್ರೈ ಕरूँ गलता सारी ಹಾಂ ಅಮ್ಮಮ್ಮ ದಿತ್ತದೈತೆ. ಓ ಸಾರಿ ಬೇಬಿ, ಸಾರಿ. ಹಂಗ್ರಿ ಜೊತೆಗೆ चिकन ना काय घेता रे कोको रेडी आसा. चिकन मात फ्राय करीजे. ಹಾಗೆ ಸ್ವಲ್ಪ ತೆಂಗಿನಕಾಯನ್ನು ನಾನು ಕಷ್ಟಪಟ್ಟು ಒಂದು ಸೈಡ್ ಸೊಂಟಕ್ಕೆ ಬಲ ಕೊಟ್ಟು ಇದು ಮಾಡಿದ್ದೇನೆ. ನನಗೆ ಯಾಕೆ ತುರಿಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ, ನಂದು ಒಂದು ಸಿಸೇರಿಯನ್ ಆದಂಥದ್ದು. ಆ ಸ್ಕಾರ್ ಹತ್ತಿರನೇ ಇದನ್ನೆಲ್ಲ ಇಟ್ಕೊಂಡು ಏನು ಮಾಡಲಿಕ್ಕಾಗೋದಿಲ್ಲ. ಇವನ್ ಈಗ ಕೆಲವ್ರು ಕೇಳ್ತೀರ ನಿಮಗೆ ನೋವಿಲ್ವಾ ಅಂತ ಹೇಳಿ. ನೋವು ಉಂಟಾಯ್ತಾ, ಯಾರು ಹೇಳಿದ್ದು ಇಲ್ಲ ಅಂತ ಹೇಳಿ. ನೋವು ಉಂಟು. ಸ್ಕಾರ್ ಒಳಗೆ ಕೂಡ, ಅಂದರೆ ಸ್ಕಾರ್ ಇದ್ದಲ್ಲಿಯೇ ನೋವಿಲ್ಲ, ಕೆಳಗೆ ಸ್ಕಾರ್ ಇರ್ತದಲ್ಲ ಅಲ್ಲಿ ನೋವಿಲ್ಲ. ಇದು ಮೇಲೆದು ಹೊಟ್ಟೆ ಎಲ್ಲ ನೋವಿದೆ, ಪ್ರೆಸ್ ಮಾಡಿದರೆ ನೋವಿದೆ, ಮಕ್ಕಳು ಹೊಟ್ಟೆ ಮೇಲೆ ಕೈ ಇಡುವಾಗ ನೋವಿದೆ, ಕೆಮ್ಮುವಾಗ ನೋವಿದೆ, ಬಗ್ಗುವಾಗ ನೋವಿದ್ದೇ ಇರ್ತದೆ. 6, 7, 8 ತಿಂಗಳ ತನಕ ಕೂಡ ಇರ್ಬೋದು, ಯಾಕೆಂದರೆ ಇದು 3rd ಸಿಸೇರಿಯನ್ ನಂದು. ಹಾಗೆ ನಮಗೆ ಈಗ ಹೊಟ್ಟೆಯಿಂದ ಪ್ರೆಸ್ ಮಾಡಿ ಹಿಡಿದು ತೆಂಗಿನಕಾಯಿನ ತುರಿಲಿಕ್ಕೆ ನಮ್ಮ ಕೋರ್ ಮಸಲ್ಸ್ ತುಂಬಾ ಇಂಪಾರ್ಟೆಂಟ್. ಆ ಕೋರ್ ಮಸಲ್ಸ್ ನಮ್ಮದೆಲ್ಲ ಏನಾಗ್ತದೆ ಅಂತ ಹೇಳಿದರೆ, ಆಪ್ರೇಷನ್ ಮಾಡುವಾಗ ಎಳ್ದಾಡಿ ಆಚೆ ಈಚೆ ಮಾಡಿ 2 ಅರ್ಧ ಮಾಡಿ ಇಟ್ಟಿರ್ತಾರೆ. ಅದನ್ನು ಕೂಡಿಸ್ಕೊಳ್ಳಿಕ್ಕೆ ಫಸ್ಟ್ ಇದರಲ್ಲಿ ಎಲ್ಲ ಅದು ತುಂಬ ದೂರ ಆಗದೇ ಇದ್ದರೆ, ಅಂದರೆ ನಾನು ಇಲ್ಲಿ ಮೇಲೊಂದು ಕ್ಯಾಪ್ಷನಲ್ಲಿ ಒಂದು ವೀಡಿಯೋ ಹಾಕಿರ್ತೇನೆ, ಅದನ್ನು ನೋಡಿದರೆ ನಿಮಗೆ ಯಾಕೆ ನಿಮ್ಮ ಹೊಟ್ಟೆ ಹೋಗ್ತಾ ಇಲ್ಲ, ನಿಮ್ಮದು ನಾರ್ಮಲ್ ಡೆಲಿವರಿ ಆದರೂ ಸಿಸೇರಿಯನ್ ಡೆಲಿವರಿ ಆದರೂ ನಿಮ್ಮದು ಯಾಕೆ ಹೊಟ್ಟೆ ಫುಲ್ ಕರಗಲಿಲ್ಲ, ಅದ್ರದ್ದು ಬಗ್ಗೆ ಡೀಟೇಲ್ಡ್ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೇನೆ. ಹಾಗೆ ನಂದು ಕೂಡ ಅದೇ ಪ್ರಾಬ್ಲಮ್, ಡಯಾಸ್ಟಾಸಿಸ್ ರೆಕ್ಟೈ ಅಂತ ಹೇಳ್ತಾರೆ. ಹಾಗೆ ನಂದು ಕೂಡ ಕೋರ್ ಮಸಲ್ಸ್ 2 ಅರ್ಧ ಭಾಗ ಆಗಿದೆ. ಹಾಗೆ ಕೈ ಹಾಕಿದರೆ ಈಗ ಆಲ್ಮೋಸ್ಟ್ ನಂದು ಅರ್ಧ, ಅಂದರೆ ನಮ್ಮ ಅಂಗೈ ಉಂಟಲ್ಲ ಅದು ಫುಲ್ಲು ಮುಕ್ಕಾಲಷ್ಟು ಮುಳುಗಿ ಹೋಗ್ತದೆ, ಅಷ್ಟು ಹೋಲ್ ಇದೆ, ಗ್ಯಾಪ್ ಇದೆ. ಹಾಗೂ ಲೂಸ್ ಸ್ಕಿನ್ ಕೂಡ ಹಾಗೆಯೇ ಇದೆ. ಹಾಗಾಗಿ ಅದೇನೀಗ ಸದ್ಯಕ್ಕೆ ನಮಗೆ ರೆಡಿಯಾಗಿ ಸಿಗುವಂಥದ್ದಲ್ಲ. ಹಾಗೆ ಸ್ವಲ್ಪ ಕಷ್ಟ. ಕೋರ್ ಮಸಲ್ಸ್ ಇಲ್ಲದೆ ನಮಗೆ ಬಲ ಹಾಕಲಿಕ್ಕಾಗೋದಿಲ್ಲ, ಹಾಗೆ ಪ್ರೆಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಹೇಗೋ ಸ್ವಲ್ಪ ತೆಂಗಿನಕಾಯಿನ ಬೇಕಾದಷ್ಟು ತುರಿದಿದ್ದೇನೆ. ಹಾಗೆ ನಾನು ಹಿಟ್ಟನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದೇನೆ. ಏರ್ ಫ್ರೈರಲ್ಲಿ ಹಾಕಿ ಸಿಯೋನಿಗೆ ಹಸಿವಾಗ್ತದೆ ಅಂತ ಹೇಳಿದೆ. ಸಿಯೋನ್ದು ಅದೃಷ್ಟನೇ ಸರಿ ಇಲ್ಲ ಇವಾಗ. ಹಸಿವಾಗ್ತದೆ ಅಂತ ಹೇಳಿ ಆಚೆ ಹೋದ ಕೂಡಲೇ ಕರೆಂಟು ಹೋಗಿದೆ. ಈಗ ತುಂಬ ಕರೆಂಟ್ ತೆಗೆಯುವಂಥದ್ದು, ಹಾಗೆ ಕರೆಂಟು ಹೋಗಿದೆ. ಈಗ ನಾನು ಪ್ಯಾನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚಿಕನನ್ನು. ಏರ್ ಫ್ರೈಯರ್ ಬಗ್ಗೆ ವಿಡಿಯೋ ಹಾಕ್ತೇನೆ ಆಯಿತಾ. ಸದ್ಯದಲ್ಲೇ ಶೂಟ್ ಮಾಡಬೇಕು ಅಂತ ಇದ್ದೇನೆ. ಈಗ ಹನಿ ಮತ್ತು ಟಿಫಿನ್ ಬಾಕ್ಸ್ ಈಗ ಆಲ್ರೆಡಿ ಪ್ರೀ ಆರ್ಡರ್ ಮಾಡಿದವ್ರದ್ದು ಹೆಸರೆಲ್ಲ ಬರೆದಿಟ್ಟಿದ್ದೇನೆ. ನಿಮಗೆ ಕೂಡ ಟಿಫಿನ್ ಬಾಕ್ಸ್ ಬೇಕಾದರೆ ಸೇಮ್ ನಂಬರ್ ಹನಿಗೆ ಕೊಟ್ಟಿದ್ದೇನೆ, ಅದೇ ನಂಬರಲ್ಲಿ ವಾಟ್ಸಪ್ಪಲ್ಲಿ ನನ್ನ ಕ್ಯಾಟ್ಲಾಗನ್ನು ನೋಡಿ ಅಲ್ಲಿಂದ ನೀವು ಪ್ರೀ ಆರ್ಡರ್ ಮಾಡಿ ಇಡ್ಬೋದು. ಟಿಫಿನ್ ಬಾಕ್ಸಸ್ ಬಂದ ಕೂಡಲೇ ನಿಮಗೇ ನಾವು ಪೋಸ್ಟಲ್ಲಿ ಕಳಿಸ್ತೇವೆ ಆಯಿತಾ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೇನೆ. ಇದು ಸಂಜೆ ಹೋಗುವಾಗ ತಗೊಂಡು ಹೋಗ್ಲಿಕ್ಕಿರುವಂಥ ಒಂದು ಆ್ಯನಿವರ್ಸರಿ ಕೇಕ್. ನಾವು ಗೆಟ್ ಟುಗೆದರಿಗೆ ಹೋಗ್ತೇವಲ್ಲ, ಸೊ ಅಲ್ಲಿ ಕಟ್ ಮಾಡಲಿಕ್ಕಿರುವಂಥ ಒಂದು ಕೇಕ್, ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಇಲ್ಲಿ ಸಂಜೆ ಆಗುವಾಗ ಹೊರಟಿದ್ದೇವೆ ನಾವೆಲ್ಲರೂ ಕೂಡ. ಎಲ್ಲರೂ ಅಂದರೆ ನಾವು ಮಕ್ಕಳು ಹೊರಟಿದ್ದೇವೆ. ಹಾಗೆ ಮಗು ಗಟ್ಟಿ ನಿದ್ದೆ, ಅವನನ್ನು ಕರ್ಕೊಂಡು ಬಂದು ನಾನು ಇವಾಗ ಡ್ರೆಸ್ ಚೇಂಜನ್ನು ಮಾಡಿಸ್ತಾ ಇದ್ದೇನೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಬೇರೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ. ಮತ್ತು ನಿಮ್ಮದು ಹೊಟ್ಟೆ ಯಾಕೆ ಕರಗ್ತಾ ಇಲ್ಲ ಅನ್ನೋ ವಿಡಿಯೋಗೆ ತುಂಬ ಜನ ಚಿಂತೆ ಮಾಡ್ತಾ ಇರ್ತಾರೆ. ಯಾಕೆ ಕರಗೋದಿಲ್ಲ ಅಂತ ಹೇಳಿ ನಾನು ಹಾಕಿದ ಕ್ಯಾಪ್ಷನ್ ವಿಡಿಯೋ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ, ಆ ವಿಡಿಯೋನ ನೋಡಿ. ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಹಾಗೆ ನಿಮಗೆ ರಿಗ್ರೆಟ್ ಬರೋದಿಲ್ಲ. ನೀವು ಎಷ್ಟೇ ಡಯಟ್ ಮಾಡಿದರೂ ಯಾಕೆ ಬೊಜ್ಜು ಕರಗ್ತಾ ಇಲ್ಲ ಅಂತ ಹೇಳಿ ವಿಷಯ ಏನು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಆಯಿತಾ. ಹಾಗೆ ನಾವು ಇವಾಗ ಹೊರಟಿದ್ದೇವೆ. ಇದು ನಮಗೆ ಮೊಡಂಕಾಪ್ ಅಂತ ಹೇಳಿ ಎಲ್ರಿಗೂ ಗೊತ್ತಿರ್ಬೋದು ಈಚೆ ಅವರಿಗೆ. ಸೊ BC ರೋಡ್ ಅಲ್ಲಿದ್ದಂಥದ್ದು ಗೆಟ್ ಟುಗೆದರ್. ಸೊ ಅಲ್ಲಿಗೆ ನಾವು ಹೊರಟಿದ್ದೇವೆ. ಸಂಜೆ ಆಗುವಾಗ ನಾನು ಹೋಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ನನಗೆ ನಾನು ಒಬ್ಬಳೇ ನಿಲ್ಲಬೇಕಲ್ಲ, ಮಗು ಮತ್ತು ನಾನು ಮಾತ್ರ ನಿಂತ್ಕೊಳ್ಬೇಕಲ್ಲ ಅಂತ ಹೇಳಿ ಹೊರಟಿದ್ದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.